ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್ ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 2 ಫೆಬ್ರವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳು, ಫಸ್ಟ್ ಆರ್ಟಿಕಲ್ ಬಾಂಬ್ ಸೈಕ್ಲೋನ್ ಬಗ್ಗೆ ತಿಳ್ಕೊಳ್ಳೋಣ, ಈ ಚಂಡಮಾರುತದ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ ನಂತರ ಸೆಹತ್ ಅನ್ನುವ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಇದರ ನೆಕ್ಸ್ಟ್ ಆರ್ಟಿಕಲ್ ಇಂಡಿಯನ್ ಕೋಸ್ಟ್ ಗಾರ್ಡ್ಗಳು ತಮ್ಮ 46ನೇ ಸ್ಥಾಪನಾ ದಿನವನ್ನು ಆಚರಿಸ್ತಾ ಇದ್ದಾರೆ, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ ಮೇಲೆ ಭಾರತ ಮತ್ತು ಒಮನ್ ದೇಶದ ಒಂದು ರಿಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದರೊಂದಿಗೆ ಈ ಒಮನ್ ದೇಶದ ಲೊಕೇಶನ್ ಕೂಡ ಡಿಸ್ಕಸ್ ಮಾಡೋಣ. ಇದಾದ ನಂತರ ಈ ಬ್ಯಾಡ್ ಬ್ಯಾಂಕ್ಗಳ ಬಗ್ಗೆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್, ಬಾಂಬ್ ಸೈಕ್ಲೋನ್. ನ್ಯೂಸ್ ಏನು ಅಂತಂದರೆ, ರೀಸೆಂಟಾಗಿ ಈ ಬಾಂಬ್ ಸೈಕ್ಲೋನ್ ಉತ್ಪತ್ತಿಯಾಗುವ ಅಥವಾ ಹುಟ್ಟುವ ಒಂದು ಮುನ್ಸೂಚನೆಗಳು ಕಾಣ್ತಾ ಇರೋದ್ರಿಂದ ಯುನೈಟೆಡ್ ಸ್ಟೇಟ್ನ ಪೂರ್ವ ಭಾಗದಲ್ಲಿ ಸಾಕಷ್ಟು ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಇನ್ನು ಈ ಬಾಂಬ್ ಸೈಕ್ಲೋನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಸಮಭಾಜಕ ವೃತ್ತದ ಬಳಿ ಹುಟ್ಟುವಂತಹ ಚಂಡಮಾರುತವಾಗಿದ್ದು, ಇದರ ಕೇಂದ್ರ ಭಾಗದಲ್ಲಿ ಕಡಿಮೆ ಒತ್ತಡವನ್ನು ಹೊಂದಿರುತ್ತದೆ. ಇದರೊಂದಿಗೆ ವೆದರ್ ಫ್ರಂಟ್ಸ್ ಅಥವಾ ನಾವು ಈ ಹವಾಮಾನ ರಂಗಗಳು ಅಂತ ಕರಿತೇವೆ, ಸೊ ಇವುಗಳು ಕೂಡ ಇಲ್ಲಿ ನೋಡ್ಬೋದಾಗಿದೆ ಈ ಒಂದು ಬಾಂಬ್ ಸೈಕ್ಲೋನ್ ಹುಟ್ಟುವ ಒಂದು ಟೈಮ್ನಲ್ಲಿ. ಇದರೊಂದಿಗೆ ಆ್ಯರೇ ಆಫ್ ಅಸೋಸಿಯೇಟೆಡ್ ವೆದರ್ ಫ್ರಮ್ ಬ್ಲಿಝರ್ಡ್ ಟು ಸಿವಿಯರ್ ಥಂಡರ್ ಸ್ಟಾರ್ಮ್ಸ್ ಟು ಹೆವಿ ಪ್ರಿಸಿಪಿಟೇಷನ್, ಗುಡುಗು ಸಿಡಿಲುಗಳಿಂದ ಕೂಡಿದಂತಹ ತೀವ್ರವಾದಂಥ ಮಳೆಯನ್ನು ಕೂಡ ಈ ಬಾಂಬ್ ಸೈಕ್ಲೋನ್ಗಳು ತಂದೊಡ್ಡುತ್ತವೆ. ಸೊ ಇವು ಸಾಕಷ್ಟು ಅಪಾಯವನ್ನು ಉಂಟು ಮಾಡುವ ಒಂದು ಪರಿಣಾಮವನ್ನು ಉಂಟು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಈ ಬಾಂಬ್ ಸೈಕ್ಲೋನ್ ಫೋರ್ಕಾಸ್ಟ್ ಮಾಡುವ ಅಥವಾ ಅದರ ಒಂದು ಈ ಹವಾಮಾನ ಮುನ್ಸೂಚನೆ ನೀಡುವಂತಹ ಡಿಪಾರ್ಟ್ಮೆಂಟ್ಗಳು ಸಾಕಷ್ಟು ಅಲರ್ಟ್ ಆಗಿವೆ ಅಂತ ನ್ಯೂಸ್ ಇದೆ. ಇನ್ನು ಈ ಬಾಂಬ್ ಸೈಕ್ಲೋನ್ ಉತ್ಪತ್ತಿಯಾಗುವ ಮುಖ್ಯವಾದಂಥ ಕಾರಣಗಳನ್ನು ನೋಡೋದಾದರೆ, ದಿಸ್ ಕ್ಯಾನ್ ಹ್ಯಾಪನ್ ವೆನ್ ಕೋಲ್ಡ್ ಏರ್ ಮಾಸ್ ಕೊಲೈಡ್ಸ್ ವಿತ್ ವಾರ್ಮ್ ಏರ್ ಮಾಸ್. ಈ ವಾರ್ಮ್ ಏರ್ ಮಾಸ್ ಅಥವಾ ಉಷ್ಣವಾದಂತಹ ಒಂದು ಗಾಳಿಯ ದ್ರವ್ಯರಾಶಿ ಈ ತಂಪಾದಂತಹ ಗಾಳಿಯ ದ್ರವ್ಯರಾಶಿಯೊಂದಿಗೆ ಘರ್ಷಣೆಯನ್ನು ಮಾಡಿದಾಗ ಈ ಬಾಂಬ್ ಸೈಕ್ಲೋನ್ಗಳು ಉತ್ಪತ್ತಿಯಾಗುವ ಒಂದು ಮುನ್ಸೂಚನೆ ಕಂಡುಬರುತ್ತದೆ. ಸಚ್ ಆ್ಯಸ್ ಏರ್ ಓವರ್ ವಾರ್ಮ್ ಓಷನ್ ವಾಟರ್ಸ್. ಫಾರ್ ಎಕ್ಸಾಂಪಲ್ ಅಂದರೆ, ಈ ಸಮುದ್ರದ ಮೇಲ್ಗಡೆ ಈ ಗಾಳಿ ಬರುವುದರಿಂದ, ಅಂದರೆ ಬಿಸಿಯಾದಂತಹ ಸಮುದ್ರದ ಸರ್ಫೇಸ್ ಮೇಲೆ, ಮೇಲ್ಮೈ ಮೇಲೆ ಗಾಳಿ ಹೋಗುವುದರಿಂದ ಈ ಬಾಂಬ್ ಸೈಕ್ಲೋನ್ಗಳು ಉತ್ಪತ್ತಿಯಾಗುವ ಒಂದು ಸಿಚುವೇಷನನ್ನು ಕ್ರಿಯೇಟ್ ಮಾಡುತ್ತವೆ. ದ ಫಾರ್ಮೇಷನ್ ಆಫ್ ದಿಸ್ ರ್ಯಾಪಿಡ್ಲಿ ಸ್ಟ್ರೆಂಥನಿಂಗ್ ವೆದರ್ ಸಿಸ್ಟಮ್ ಈಸ್ ಅ ಪ್ರೋಸೆಸ್ ಕಾಲ್ಡ್ ಬಾಂಬೋಜಿನಿಯಸ್. ಈ ಒಂದು ರ್ಯಾಪಿಡ್ಲಿ ಸ್ಟ್ರೆಂಥನಿಂಗ್ ಮಾಡುವಂಥ ಹವಾಮಾನದ ವ್ಯವಸ್ಥೆಯನ್ನು ಬಾಂಬೋಜೆನಿಸಿಸ್ ಅಥವಾ ಬಾಂಬ್ ಸೈಕ್ಲೋನ್ ಉತ್ಪತ್ತಿ ಮಾಡುವ ಒಂದು ಪ್ರೋಸೆಸ್ ಅಂತ ಹೇಳ್ತಾರೆ. ಇಟ್ ಆಕರ್ಸ್ ವೆನ್ ಮಿಡ್ ಲ್ಯಾಟಿಟ್ಯೂಡ್ ಸೈಕ್ಲೋನ್ ರ್ಯಾಪಿಡ್ಲಿ ಇಂಟೆನ್ಸಿಫೈಸ್, ಡ್ರಾಪಿಂಗ್ ಅಟ್ ಲೀಸ್ಟ್ 24 bars ಓವರ್ 24 hours. ಈ ಗಾಳಿಯ ಒತ್ತಡವನ್ನು ಕಂಡುಹಿಡಿಯಲು, ಪ್ರೆಷರನ್ನು ಮೆಜರ್ ಮಾಡಲು ಬಾರ್ ಅನ್ನುವ ಒಂದು ಯೂನಿಟ್ನಲ್ಲಿ ಮೆಜರ್ ಮಾಡ್ತಾರೆ. ಇದು 24 ಮಿಲಿಬಾರ್ಗಳಿಗೆ ಈ ಗಾಳಿಯ ಒತ್ತಡ ಬಿದ್ದಾಗ, ಡ್ರಾಪ್ ಆದಾಗ 24 ಗಂಟೆಗಳಲ್ಲಿ ಈ ಬಾಂಬ್ ಸೈಕ್ಲೋನ್ ಹುಟ್ಟುವ ಒಂದು ಲಕ್ಷಣಗಳು ಹೆಚ್ಚಾಗುತ್ತವೆ. ಇನ್ನು ಈ ಬಾಂಬ್ ಸೈಕ್ಲೋನ್ ಮತ್ತು ಹರಿಕೇನ್ಗಳ ನಡುವಿನ ಒಂದು ವ್ಯತ್ಯಾಸವನ್ನು ನೋಡೋದಾದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಈ ಅಮೇರಿಕದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಂಡಮಾರುತ ಬೀಸಿದಾಗ ಅದನ್ನು ಸೈಕ್ಲೋನ್ ಅಂತ ಕರೆಯೋದಿಲ್ಲ, ಅದನ್ನ ಹರಿಕೇನ್ಗಳಂತ ಕರೀತಾರೆ. ಸೊ ಈಗ ಬಾಂಬ್ ಸೈಕ್ಲೋನ್ ಮತ್ತು ಹರಿಕೇನ್ಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋದಾದರೆ, ಈ ಹರಿಕೇನ್ಗಳು ಟ್ರಾಪಿಕಲ್ ಏರಿಯಾ ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದರೆ ಸಮಭಾಜಕ ವೃತ್ತದಿಂದ 23 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ಹರಿಕೇನ್ಗಳು ಕಂಡುಬರುತ್ತವೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಈ ಸಮುದ್ರದ ಮೇಲ್ಮೈ ಉಷ್ಣತೆ ಜಾಸ್ತಿ ಆಗಿರೋದ್ರಿಂದ ಈ ಹರಿಕೇನ್ಗಳು ಸೃಷ್ಟಿಯಾಗುವ ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತವೆ. ದೇ ಆರ್ ಮೋಸ್ಟ್ ಕಾಮನ್ ಇನ್ ಸಮ್ಮರ್ ಅಂತಂದರೆ ಈ ಬೇಸಿಗೆ ಕಾಲದಲ್ಲಿ ಮತ್ತು ಅರ್ಲಿ ಫಾಲ್, ಈ ಎಲೆ ಉದುರುವ ಒಂದು ಸಮಯದಲ್ಲಿ ಈ ಹರಿಕೇನ್ಗಳು ಜಾಸ್ತಿಯಾಗಿ ಕಂಡುಬರುತ್ತವೆ. ವೆನ್ ದ ಸೀ ವಾಟರ್ ಈಸ್ ವಾರ್ಮೆಸ್ಟ್, ಈ ಒಂದು ಸಮಯದಲ್ಲಿ ಸಮುದ್ರದ ಮೇಲ್ಮೈ ಅತ್ಯಂತ ಹೆಚ್ಚಾದ ಉಷ್ಣತೆಯನ್ನು ಹೊಂದಿರುತ್ತದೆ. ಬಾಂಬ್ ಸೈಕ್ಲೋನ್ಸ್ ಜನರಲಿ ಆಕರ್ ಡ್ಯೂರಿಂಗ್ ಕೋಲ್ಡರ್ ಮಂತ್ಸ್.
ಬಿಕಾಸ್ ಸೈಕ್ಲೋನ್ಸ್ ಆಕರ್ ಡ್ಯೂ ಟು ಕೋಲ್ಡ್ ಆ್ಯಂಡ್ ವಾರ್ಮ್ ಏರ್ ಮೀಟಿಂಗ್. ಆಗಲೇ ಹೇಳಿದ ಹಾಗೆ ಈ ಹವಾಗುಣದ ಒಂದು ರಂಗಗಳು ಅಥವಾ ವಾರ್ಮ್ ಫ್ರಂಟ್ಸ್ಗಳು ಕೂಡಿದಾಗ, ಅಂದರೆ ಕೋಲ್ಡ್ ಏರ್ ಮಾಸ್ ಮತ್ತು ವಾರ್ಮ್ ಏರ್ ಮಾಸ್ ಮೀಟ್ ಆದಾಗ ಈ ಬಾಂಬ್ ಸೈಕ್ಲೋನ್ಗಳು ಉತ್ಪತ್ತಿಯಾಗುತ್ತವೆ. ಸೊ ಇವು ಈ ತಂಪಾದ ಅಂದರೆ ಚಳಿಗಾಲದ ತಿಂಗಳಲ್ಲಿ ಸಮಯದಲ್ಲಿ ಈ ವಾರ್ಮ್ ಏರ್ ಮಾಸ್ ಅಥವಾ ಬಾಂಬ್ ಸೈಕ್ಲೋನ್ಗಳು ಕಂಡುಬರುತ್ತವೆ. ಹರಿಕೇನ್ಸ್ ಫಾರ್ಮ್ ಇನ್ ಟ್ರಾಪಿಕಲ್ ವಾಟರ್ಸ್ while bomb cyclones form over the northwestern Atlantic, northwestern Pacific and sometimes the Mediterranean Sea. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಟ್ರಾಪಿಕಲ್ ಪ್ರದೇಶದಲ್ಲಿ ಹರಿಕೇನ್ಗಳು ಕಂಡುಬರುತ್ತವೆ. ಆದರೆ ಈ ಬಾಂಬ್ ಸೈಕ್ಲೋನ್ಗಳು ವಾಯುವ್ಯ ಭಾಗದ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಸಮುದ್ರದ ಮೇಲೆ ಮತ್ತು ನಾರ್ತ್ ವೆಸ್ಟರ್ನ್ ಪೆಸಿಫಿಕ್ ಮಹಾಸಾಗರದ ವಾಯುವ್ಯ ಭಾಗದಲ್ಲಿ ಮತ್ತು ಮೆಡಿಟರೇನಿಯನ್ ಸಿ ಮೇಲೆ ಕೂಡ ಈ ಬಾಂಬ್ ಸೈಕ್ಲೋನ್ಗಳು ಕೆಲವು ಬಾರಿ ಕಂಡುಬರುತ್ತವೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸೆಹತ್ ಅನ್ನುವ ಒಂದು ಉಪಕ್ರಮದ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಲಾಂಚ್ಡ್ ಸರ್ವಿಸಸ್ ಫಾರ್ ಹೋಮ್ ಡೆಲಿವರಿ ಆಫ್ ಮೆಡಿಸಿನ್ಸ್ ಫಾರ್ ವೆಟರನ್ಸ್ ಆ್ಯಂಡ್ ಸರ್ವಿಸಿಂಗ್ ಮಿಲಿಟರಿ ಪರ್ಸನಲ್ ಸರ್ವಿಸಸ್ ಅಂಡರ್ ದ ಆನ್ಲೈನ್ ಮೆಡಿಕಲ್ ಕನ್ಸಲ್ಟೇಷನ್ ಪ್ಲಾಟ್ಫಾರ್ಮ್ ನೇಮ್ಡ್ ಸರ್ವಿಸಸ್ ಇ ಹೆಲ್ತ್ ಅಸಿಸ್ಟೆನ್ಸ್ ಆ್ಯಂಡ್ ಟೆಲಿಕನ್ಸಲ್ಟೇಷನ್ ಅಥವಾ ಈ ಸೆಹತ್ ಅನ್ನುವ ಒಂದು ಇನಿಷಿಯೇಟಿವ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಲಾಂಚ್ ಮಾಡಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ರಿಟೈರ್ಡ್ ಆಗಿದ್ದಂತಹ ಮಿಲಿಟರಿ ಪರ್ಸ್ನಲ್ಗಳಿಗೆ ಮತ್ತು ಈಗ ಸರ್ವಿಸ್ನಲ್ಲಿ ಅಂದರೆ ಸೇವೆಯಲ್ಲಿರುವಂತಹ ಪರ್ಸ್ನಲ್ಗಳ ಫ್ಯಾಮಿಲಿಗಳಿಗೆ ಈ ಮೆಡಿಸಿನ್ಗಳನ್ನು ತಲುಪಿಸುವ ಉದ್ದೇಶದಿಂದ ಈ ಸೆಹತ್ ಅನ್ನುವ ಒಂದು ಸೇವೆಯನ್ನು ಲಾಂಚ್ ಮಾಡಿದ್ದಾರೆ. ಇನ್ನು ಈ ಸೆಹತ್ ಇನಿಷಿಯೇಟಿವ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಟ್ರೈ ಸರ್ವಿಸ್ ಟೆಲಿಕನ್ಸಲ್ಟೇಷನ್ ಸರ್ವಿಸ್, ಅಂದರೆ ಟೆಲಿಫೋನ್ ಮುಖಾಂತರವಾದಂತಹ ಒಂದು ಆರೋಗ್ಯದ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ 3 ಸರ್ವಿಸಸ್ ಅಂತಂದರೆ 3 ನಮ್ಮ ನೌಕಾಸೇನೆ, ವಾಯುಸೇನೆ ಮತ್ತು ಭೂಸೇನೆ, ಈ 3 ಸರ್ವಿಸಸ್ನಲ್ಲಿರುವಂತಹ ಪರ್ಸನಲ್ಗಳಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ. ಆ್ಯಸ್ ಅ ಪಾರ್ಟ್ ಆಫ್ ಗೌರ್ಮೆಂಟ್ಸ್ ಕಮಿಟ್ಮೆಂಟ್ ಟು ಡಿಜಿಟಲ್ ಇಂಡಿಯಾ ಆ್ಯಂಡ್ ಇ ಗವರ್ನೆನ್ಸ್, ಈ ಆಡಳಿತ ಮತ್ತು ಡಿಜಿಟಲ್ ಇಂಡಿಯಾ ಅನ್ನುವ ಒಂದು ಇನಿಷಿಯೇಟಿವ್ನ ಪಾರ್ಟ್ ಆಗಿ ಅಥವಾ ಒಂದು ಭಾಗವಾಗಿ ಈ ಸೆಹತ್ ಅನ್ನುವ ಉಪಕ್ರಮವನ್ನು ಜಾರಿಗೆಗೊಳಿಸಲಾಗಿದೆ. ದ ಡಿಫೆನ್ಸ್ ಮಿನಿಸ್ಟರ್ ಲಾಂಚ್ಡ್ ಸೆಹತ್ ಇನ್ ಮೇ 2021. ಇದನ್ನು ನಮ್ಮ ರಕ್ಷಣಾ ಸಚಿವಾಲಯ 2021 ಮೇನಲ್ಲಿ ಲಾಂಚ್ ಮಾಡಿದೆ. ಇಟ್ ಏಮ್ಸ್ ಟು ಪ್ರೊವೈಡ್ ಹೆಲ್ತ್ ಕೇರ್ ಸರ್ವಿಸಸ್ ಟು ಪೇಷಂಟ್ಸ್ ಇನ್ ದೇರ್ ಹೋಮ್. ಈ ಸೇವೆಯನ್ನು ಸಲ್ಲಿಸುತ್ತಿರುವ ನೌಕರರಿಗೆ ಅವರ ಮನೆಗಳಿಗೆ ಈ ಆರೋಗ್ಯದ ಸೇವೆಯನ್ನು ಒದಗಿಸುವುದು ಈ ಒಂದು ಸೆಹತ್ ಇನಿಷಿಯೇಟಿವ್ನ ಮುಖ್ಯ ಉದ್ದೇಶ ಆಗಿದೆ. ಸೆಹತ್ ಸ್ಟೇ ಹೋಮ್ OPD ಈಸ್ ಬೇಸ್ಡ್ ಆನ್ ಲೈನ್ಸ್ ಆಫ್ e-Sanjeevani, a similar free OPD service run by Ministry of Health and Family Welfare. ಈ ಒಂದು ಇದಕ್ಕಿಂತ ಮುಂಚೆ ಸಂಜೀವಿನಿ ಅನ್ನುವ ಒಂದು ಸ್ಕೀಮನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಈ ಸಚಿವಾಲಯ ಲಾಂಚ್ ಮಾಡಿತ್ತು. ಇದರ ಉದ್ದೇಶ ಫ್ರೀ OPD ಸರ್ವಿಸಸನ್ನು ಪ್ರೊವೈಡ್ ಮಾಡೋದು. ಅದರ ಒಂದು ಇನ್ಸ್ಪಿರೇಷನ್ ಅಥವಾ ಅದರ ಒಂದು ಮೋಟಿವನ್ನು ಇಟ್ಕೊಂಡು ಈ ಸೆಹತ್ ಅನ್ನುವ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಲಾಗಿದೆ. ಸೆಹತ್ OPD is a patient to doctor system where the patient can consult a doctor remotely through the internet. ಈ ಇಂಟರ್ನೆಟ್ನ ಸಹಾಯದಿಂದ ಈ ಅಲ್ಲಿಯ ರೋಗಿಯು ಯಾವುದೇ ಡಾಕ್ಟರ್ಗಳನ್ನು ಸಂಪರ್ಕಿಸಬಹುದಾಗಿದೆ ಈ ಸೆಹತ್ OPD ಅನ್ನುವ ಇನಿಷಿಯೇಟಿವ್ನಿಂದ. ಸೊ ದ್ಯಾಟ್ ಈಸ್ ಅಬೌಟ್ ಸೆಹತ್ ಇನಿಷಿಯೇಟಿವ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಭಾರತದ ಕೋಸ್ಟ್ ಗಾರ್ಡ್ಗಳ 46ನೇ ಸ್ಥಾಪನಾ ದಿನವನ್ನು 2022 ಫೆಬ್ರವರಿ 1ನೇ ತಾರೀಕು ಆಚರಿಸಲಾಗ್ತಾ ಇದೆ. ಇದರ ಬಗ್ಗೆ ಇದೆ. ಜಗತ್ತಿನಲ್ಲಿ 4ನೇ ಅತ್ಯಂತ ದೊಡ್ಡದಾದ ಕೋಸ್ಟ್ ಗಾರ್ಡನ್ನು ಭಾರತ ಹೊಂದಿದ್ದು, ಈ ಭಾರತದ ಕೋಸ್ಟ್ ಗಾರ್ಡ್ಗಳು ಭಾರತದ ಕರಾವಳಿಯನ್ನು ಸಂರಕ್ಷಣೆ ಮತ್ತು ಭದ್ರತೆಯನ್ನು ಅದರೊಂದಿಗೆ ಈ ಕಡಲ ವಲಯದಲ್ಲಿ ಕೆಲವೊಂದು ಕಾಯ್ದೆಗಳನ್ನು ಜಾರಿಗೊಳಿಸುವ ಒಂದು ವಿಷಯದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ. ಸೊ ದ ICG ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಾದರೆ, ಇದನ್ನು 1977 ಫೆಬ್ರವರಿ 1ನೇ ತಾರೀಕು ಎಸ್ಟ್ಯಾಬ್ಲಿಷ್ ಮಾಡಲಾಗಿತ್ತು. ಇದಕ್ಕಿಂತ ಮುಂಚೆ ಈ ಒಂದು ಕೋಸ್ಟ್ ಗಾರ್ಡ್ ಆ್ಯಕ್ಟ್ 1978
ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು ಪಾರ್ಲಿಮೆಂಟ್ ಆಫ್ ಇಂಡಿಯಾದಿಂದ. ಇಟ್ ಆಪರೇಟ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಈ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಈ ಕೋಸ್ಟ್ ಗಾರ್ಡ್ಗಳು, ಭಾರತದ ಕೋಸ್ಟ್ ಗಾರ್ಡ್ಗಳು ಆಪರೇಟ್ ಮಾಡ್ತಾರೆ. ಈ ಭಾರತದ ಕೋಸ್ಟ್ ಗಾರ್ಡ್ಗಳ ಒನ್ ಆಫ್ ದ ಪ್ರೈಮರಿ ಡ್ಯೂಟಿ ಏನು ಅಂತಂದರೆ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಥ್ರೂ ಮರಿಟೈಮ್ ರೂಟ್ಸ್. ಈ ಕೋಸ್ಟ್ ಗಾರ್ಡ್ಗಳು ಮಾದಕ ದ್ರವ್ಯಗಳು ಮತ್ತು ಅಕ್ರಮವಾಗಿ ಸಾಗಿಸುವಂತಹ ಪದಾರ್ಥಗಳನ್ನು ಸೀಸ್ ಮಾಡಿ ಅವುಗಳನ್ನು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡೋದು ಈ ಕೋಸ್ಟ್ ಗಾರ್ಡ್ಗಳ ಮುಖ್ಯವಾದಂತಹ ಕೆಲಸ ಆಗಿದೆ. ಇನ್ ದ ಲಾಸ್ಟ್ 1 year ಇಟ್ ಹ್ಯಾಸ್ ಸೀಸ್ಡ್ ಡ್ರಗ್ಸ್ ಆ್ಯಂಡ್ ಕಾಂಟ್ರಾಬ್ಯಾಂಡ್ ವರ್ತ್ ನಿಯರ್ಲಿ 4,000 crore rupees. ಸುಮಾರು 4,000 ಕೋಟಿ ರೂಪಾಯಿಗಳಷ್ಟು ಮಾದಕ ದ್ರವ್ಯಗಳನ್ನು ಈ ಕೋಸ್ಟ್ ಗಾರ್ಡ್ಗಳು ಸೀಸ್ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ. ಇನ್ನು ಈ ಕೋಸ್ಟ್ ಗಾರ್ಡ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. 1 February 1977ಗೆ ಇದನ್ನ ಸ್ಥಾಪನೆ ಮಾಡಲಾಯಿತು. ಈಗ ಸದ್ಯದ ಡೈರೆಕ್ಟರ್ ಜನರಲ್ ವೀರೇಂದ್ರ ಸಿಂಗ್ ಪಠಾಣಿಯಾ. ಈ ಕೋಸ್ಟ್ ಗಾರ್ಡ್ ಹೆಡ್ ಕ್ವಾರ್ಟರ್ ಇರೋದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ನ್ಯೂ ಡೆಲ್ಲಿ, ನವದೆಹಲಿಯ ರಕ್ಷಣಾ ಸಚಿವಾಲಯದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಭಾರತ ಮತ್ತು ಒಮೆನ್ ದೇಶಗಳ ಒಂದು ಬಾಂಧವ್ಯದ ಸಂಬಂಧದ ಬಗ್ಗೆ ಇದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಭಾರತ ಮತ್ತು ಒಮನ್ ದೇಶಗಳ ಒಂದು ಬಾಂಧವ್ಯದ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ರೀಸೆಂಟಾಗಿ ಒಮನ್ ದೇಶದ ಸೆಕ್ರೆಟರಿ ಜನರಲ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಫ್ ದ ಸುಲ್ತಾನೇಟ್, ಒಮನ್ ದೇಶದ ಈ ಆಫೀಸರ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಹಿ ವಿಲ್ ಬಿ ಇನ್ ಡೆಲ್ಲಿ ಟು ಕೋ-ಚೇರ್ ದ ಜಾಯಿಂಟ್ ಮಿಲಿಟರಿ ಕೋಆಪರೇಷನ್ ಕಮಿಟಿ. ಈ ಒಂದು ಆಯೋಗದ ಕೋ-ಚೇರನ್ನು ಇವರು ಅಲಂಕರಿಸಲಿದ್ದಾರೆ ವಿತ್ ಇಂಡಿಯಾಸ್ ಡಿಫೆನ್ಸ್ ಸೆಕ್ರೆಟರಿ. ಭಾರತದ ರಕ್ಷಣಾ ಸೆಕ್ರೆಟರಿಯ ಜೊತೆ ಈ ಒಂದು ಕಮಿಟಿ ಮೀಟಿಂಗ್ನಲ್ಲಿ ಇವರು ಭಾಗವಹಿಸಲಿದ್ದಾರೆ. ಈ ಒಂದು ರಿಲೇಷನ್ನ ಬ್ಯಾಕ್ಗ್ರೌಂಡ್ ನೋಡಬೇಕಾದ್ರೆ, ದ 2 countries ಅಕ್ರಾಸ್ ದ ಅರೇಬಿಯನ್ ಸಿ ಆರ್ ಲಿಂಕ್ಡ್ ಬೈ ಜಾಗ್ರಫಿ, ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಈ ಎರಡೂ ದೇಶಗಳು ಅಂದರೆ ಒಮನ್ ಮತ್ತು ಭಾರತ ದೇಶಗಳು ಜಾಗ್ರಫಿಯಿಂದ ಆಗಿರ್ಬೋದು, ಇತಿಹಾಸದಿಂದ ಆಗಿರ್ಬೋದು, ಸಂಸ್ಕೃತಿಯಿಂದ ಆಗಿರ್ಬೋದು ಸಾಕಷ್ಟು ಸಿಮಿಲರ್ ಆದಂತಹ ಒಂದು ರಿಲೇಷನನ್ನು ಶೇರ್ ಮಾಡುತ್ತವೆ. ಮತ್ತು ಎಂಜಾಯ್ ವಾರ್ಮ್ ಆ್ಯಂಡ್ ಕಾರ್ಡಿಯರ್ ರಿಲೇಷನ್ಸ್ ವಿಚ್ ಆರ್ ಅಟ್ರಿಬ್ಯೂಟೆಡ್ ಟು ಹಿಸ್ಟೋರಿಕಲ್ ಮರಿಟೈಮ್ ಟ್ರೇಡ್ ಲಿಂಕೇಜಸ್. ಈ ಭಾರತ ಮತ್ತು ಒಮನ್ ದೇಶಗಳು ಐತಿಹಾಸಿಕವಾಗಿ ಒಂದು ಮರಿಟೈಮ್ ಟ್ರೇಡ್ ಲಿಂಕೇಜಸ್ಗಳನ್ನು ಅಥವಾ ಬಾಂಧವ್ಯಗಳನ್ನು ಹೊಂದಿದ್ದಾವೆ. ಇನ್ನು ಈ ಭಾರತ ಮತ್ತು ಒಮನ್ ದೇಶಗಳ ಒಂದು ಬಾಂಧವ್ಯವನ್ನು ಅಭಿವೃದ್ಧಿಪಡಿಸುವ ಮತ್ತು ಅದನ್ನು ಬಾಂಧವ್ಯವನ್ನು ಸ್ಟ್ರೆಂಥನಿಂಗ್ ಮಾಡುವ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯವನ್ನು ಮಾಡಿದ ದಿವಂಗತರಾದಂಥ ಎಚ್.ಎಂ. ಸುಲ್ತಾನ್ ಕಬೂಸ್ ಇವರಿಗೆ 2019ರಲ್ಲಿ ಭಾರತ ಸರ್ಕಾರದಿಂದ ಗಾಂಧಿ ಪೀಸ್ ಪ್ರೈಸ್ ಅಥವಾ ಗಾಂಧಿ ಶಾಂತಿ ಪುರಸ್ಕಾರವನ್ನು ಕೂಡ ನೀಡಲಾಗಿತ್ತು. ಈಸ್ ಎಫರ್ಟ್ಸ್ ಟು ಪ್ರಮೋಟ್ ಪೀಸ್ ಇನ್ ದ ಗಲ್ಫ್ ರೀಜನ್. ಇದರೊಂದಿಗೆ ಈ ಗಲ್ಫ್ ಪ್ರದೇಶದಲ್ಲಿ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡುವ ಒಂದು ಉದ್ದೇಶದಿಂದ ಕೂಡ ಈ ಎಚ್.ಎಂ. ಸುಲ್ತಾನ್ ಕಬೂಸ್ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದರು. ಇನ್ನು ಈ ಒಮನ್ ದೇಶದ ಒಂದು ಲೊಕೇಶನನ್ನು ತಿಳ್ಕೊಳ್ಳೋದಾದರೆ, ಇದು ಅರೇಬಿಯನ್ ಸಿ ಅಥವಾ ಅರಬ್ಬಿ ಸಮುದ್ರದೊಂದಿಗೆ ತನ್ನ ಕರಾವಳಿಯನ್ನು ಶೇರ್ ಮಾಡುತ್ತೆ. ಸೊ ಇದರ ನೆರೆಹೊರೆಯ ರಾಷ್ಟ್ರಗಳು ಅಂತಂದರೆ ಯೆಮೆನ್, ಉತ್ತರಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬರುತ್ತೆ, ಅದಾದಮೇಲೆ ವಾಯುವ್ಯಕ್ಕೆ ಸೌದಿ ಅರೇಬಿಯಾ ಬರುತ್ತದೆ. ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತಂದರೆ ಈ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಗಲ್ಫ್ ಇಲ್ಲಿ ಕಾಣ್ತಾ ಇದೆ, ಇದನ್ನು ಜಾಯಿನ್ ಮಾಡುವ ಒಂದು ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತ. ಸೊ ಈ ಸ್ಟ್ರೇಟ್ ಆಫ್ ಹಾರ್ಮೂಸನ್ನು ಕೂಡ ಈ ಒಮನ್ ದೇಶ ಶೇರ್ ಮಾಡುತ್ತದೆ. ಇನ್ನೊಂದು ಮುಖ್ಯವಾದಂಥ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಪೋರ್ಟ್ ಆಫ್ ದುಕ್ಕಮ್ ಈ ಒಮನ್ ದೇಶದಲ್ಲಿ ಕಂಡುಬರುತ್ತದೆ. ಇನ್ ಅ ಸ್ಟ್ರಾಟಜಿಕ್ ಮೂವ್ ಟು ಎಕ್ಸ್ಪಾಂಡ್ ಇಟ್ಸ್ ಫುಟ್ಪ್ರಿಂಟ್ ಇನ್ ಇಂಡಿಯನ್ ಓಷನ್ ರೀಜನ್, ಇಂಡಿಯಾ ಹ್ಯಾಸ್ ಸೆಕ್ಯೂರ್ಡ್ ಆಕ್ಸೆಸ್ ಟು ಕೀ ಪೋರ್ಟ್ ಆಫ್ ದುಕ್ಕಮ್ ಇನ್ ಒಮನ್. ಒಮನ್ ದೇಶದಲ್ಲಿ ಒಂದು ಸ್ಟ್ರಾಟಜಿಕ್ ಮೂವ್ ಆಗಿ ಅಲ್ಲಿಯ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಒಂದು ಆಕ್ಸೆಸ್ಸನ್ನು ಮಾಡುವ ಉದ್ದೇಶದಿಂದ ಭಾರತ ಪೋರ್ಟ್ ಆಫ್ ದುಕ್ಕಮ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡ್ತಾಯಿದ್ದು, ಅಲ್ಲಿ ಮಿಲಿಟ್ರಿ ಬೇಸನ್ನು ಕೂಡ ಈ ಲಾಜಿಸ್ಟಿಕ್ ಸಪೋರ್ಟ್ಗಾಗಿ ಈ ಪೋರ್ಟ್ ಆಫ್ ದುಕ್ಕಮ್ನಲ್ಲಿ ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದೆ. ದಿಸ್ ಈಸ್ ಪಾರ್ಟ್ ಆಫ್ ಇಂಡಿಯಾಸ್ ಮರಿಟೈಮ್ ಸ್ಟ್ರಾಟಜಿ ಟು ಕೌಂಟರ್ ಚೈನೀಸ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಇನ್ ದ ರೀಜನ್. ಈ ಒಂದು ಪ್ರದೇಶದಲ್ಲಿ ಚೈನಾದ ಇನ್ಫ್ಲೂಯೆನ್ಸ್ ಸಾಕಷ್ಟು ಹೆಚ್ಚಾಗ್ತಾ ಇದ್ದು, ಅದರ ಒಂದು ಕೌಂಟರ್ ಮಾಡಲಿಕ್ಕೆ ಈ ರೀತಿಯಾದಂತಹ ಒಂದು
ಸ್ಟ್ರಾಟಜಿಕ್ ಡಿಸಿಷನನ್ನು ಭಾರತ ತನ್ನ ಮರಿಟೈಮ್ ಸ್ಟ್ರಾಟಜಿ ಅನ್ನುವ ಒಂದು ಉದ್ದೇಶದಿಂದ ಅಲ್ಲಿ ಪೋರ್ಟ್ ಆಫ್ ದುಕ್ಕಮ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಇದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇಂಡಿಯಾಸ್ ಬ್ಯಾಡ್ ಬ್ಯಾಂಕ್ ಗೆಟ್ಸ್ RBI nod. ಬ್ಯಾಡ್ ಬ್ಯಾಂಕ್ಗಳ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಕೀ ಪ್ರಪೋಸಲ್ ಅನೌನ್ಸ್ಡ್ ಇನ್ ದಿಸ್ ಇಯರ್ಸ್ 2021 ಬಜೆಟ್ a bad bank to deal with a stressed asset in less laden ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಸ್ ರಿಸೀವ್ಡ್ ಆಲ್ ರೆಗ್ಯುಲೇಟರಿ ಅಪ್ರೂವಲ್ಸ್. ಈ ಬ್ಯಾಡ್ ಬ್ಯಾಂಕ್ಗಳನ್ನು ಎಸ್ಟಾಬ್ಲಿಷ್ ಮಾಡಲು RBIನಿಂದ ಅನುಮೋದನೆಯನ್ನು ನೀಡಲಾಗಿದೆ. ಇದರ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ದ KV ಕಾಮತ್ ಕಮಿಟಿ ಹೆಲ್ಪ್ಡ್ ದ RBI ವಿತ್ ಡಿಸೈನಿಂಗ್ ಒನ್ ಟೈಮ್ ರಿಸ್ಟ್ರಕ್ಚರಿಂಗ್ ಸ್ಕೀಮ್. ಒನ್ ಟೈಮ್ ರಿಸ್ಟ್ರಕ್ಚರಿಂಗ್ ಸ್ಕೀಮ್ನಲ್ಲಿ ಈ KV ಕಾಮತ್ ಕಮಿಟಿಯಲ್ಲಿ ಈ ಒಂದು ಬ್ಯಾಡ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ರೆಕಮೆಂಡೇಷನನ್ನು ಮಾಡಿತ್ತು. The committee observed that companies in sectors such as retail trade, wholesale trade, roads and textiles are facing stress. ಈ ಜವಳಿ ವಲಯದಲ್ಲಿ ಮತ್ತು ರಿಟೇಲ್ ಆಗಿ ಟ್ರೇಡ್ ಮಾಡುವಂತಹ ವ್ಯಾಪಾರಸ್ಥರಲ್ಲಿ, ಹೋಲ್ಸೇಲ್ ಆಗಿ ಟ್ರೇಡ್ ಮಾಡುವಂಥ ವ್ಯಾಪಾರಸ್ಥರಲ್ಲಿ ಮತ್ತು ರೋಡ್ಸ್ ಈ ಒಂದು ವಲಯದಲ್ಲಿರುವಂತಹ ಬಿಸ್ನೆಸ್ ಮ್ಯಾನ್ಗಳು ಸಾಕಷ್ಟು ಸ್ಟ್ರೆಸ್ಸನ್ನು ಅಥವಾ ಒಂದು ಲಾಸನ್ನು ಅನುಭವಿಸ್ತಾ ಇದ್ದಾರೆ ಅಂತ ಈ KV ಕಾಮತ್ ಕಮಿಟಿ ರೆಕಮೆಂಡ್ ಮಾಡಿತ್ತು. ಸೆಕ್ಟರ್ಸ್ ದ್ಯಾಟ್ ಹ್ಯಾವ್ ಬಿನ್ ಅಂಡರ್ ಸ್ಟ್ರೆಸ್ ಪ್ರೀ-ಕೋವಿಡ್ ಇನ್ಕ್ಲೂಡ್ NBFCs, ಪವರ್, ಸ್ಟೀಲ್, ರಿಯಲ್ ಎಸ್ಟೇಟ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಈ ಕೋವಿಡ್ ಮಹಾಮಾರಿ ಬರೋದಕ್ಕಿಂತ ಮುಂಚೆ ಕೂಡ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಗಳಾಗಿರ್ಬೋದು ಅಥವಾ ಈ ಶಕ್ತಿ ಉತ್ಪಾದನೆಯ ವಲಯದಲ್ಲಿ ಆಗಿರ್ಬೋದು, ಈ ಮತ್ತು ಸ್ಟೀಲ್ ಉತ್ಪಾದನೆಯ ವಲಯ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಇವು ಸಾಕಷ್ಟು ಸ್ಟ್ರೆಸ್ಸನ್ನು ಅನುಭವಿಸ್ತಾ ಇದ್ದು, ಅದರ ಒಂದು ರಿಲೀವ್ಗಾಗಿ, ಅವರ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕಾಗಿ ಈ ಬ್ಯಾಡ್ ಬ್ಯಾಂಕ್ಗಳ ಒಂದು ಸ್ಥಾಪನೆ ಮಾಡುವ ಉದ್ದೇಶವನ್ನು ಈ KV ಕಾಮತ್ ಕಮಿಟಿ ರೆಕಮೆಂಡ್ ಮಾಡಿತ್ತು. ಇನ್ನು ಈ ಬ್ಯಾಡ್ ಬ್ಯಾಂಕ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಆ್ಯನ್ ಎಂಟಿಟಿ ವೇರ್ ಆಲ್ ದ ಬ್ಯಾಡ್ ಲೋನ್ಸ್ ಫ್ರಮ್ ಆಲ್ ದ ಬ್ಯಾಂಕ್ಸ್ ಕ್ಯಾನ್ ಬಿ ಪಾರ್ಕ್ಡ್ ದಸ್ relieving the commercial banks of their stressed assets and allowing them to focus on resuming normal banking operations, especially lending. ಈ ಬ್ಯಾಡ್ ಬ್ಯಾಂಕ್ ಒಂದು ಸಂಸ್ಥೆಯಾಗಿದ್ದು, ಈ ಕಮರ್ಷಿಯಲ್ ಬ್ಯಾಂಕ್ಗಳ ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಏನಿರುತ್ತವೆ ಅವನ್ನೆಲ್ಲ ಕೊಂಡುಕೊಂಡು ಕಾಲಾನಂತರದಲ್ಲಿ ಅವುಗಳ ಒಂದು ಆ ಅಸೆಟ್ಗಳ ಒಂದು ಅವುಗಳನ್ನು ಸೆಲ್ ಮಾಡಿ ಒಂದು ರಿಕವರಿಯನ್ನು ಮಾಡುವ ಉದ್ದೇಶದಿಂದ ಈ ಬ್ಯಾಡ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರಿಂದಾಗಿ ನಮ್ಮ ರೆಗ್ಯುಲರ್ ಆಗಿ ಇರುವ ಕಮರ್ಷಿಯಲ್ ಬ್ಯಾಂಕ್ಗಳ ಒಂದು ಸ್ಟ್ರೆಸ್ ಅಸೆಟ್ಗಳು ಕಡಿಮೆಯಾಗಿ ಅವುಗಳು ಈ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವುದಕ್ಕೆ ಸಾಕಷ್ಟು ಹಣವನ್ನು ಲೆಂಡಿಂಗ್ ಮಾಡುವುದು ಅಥವಾ ಸಾಲ ಕೊಡುವ ಒಂದು ಪ್ರೊಸೆಸನ್ನು ಕಂಟಿನ್ಯೂ ಮಾಡುವುದು ಸುಲಭವಾಗುತ್ತದೆ. While commercial banks resume lending, the bad bank or bank of bad loans would try to sell these assets in the market. ಆಗಲೇ ತಿಳಿಸಿದ ಹಾಗೆ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳನ್ನು ಈ ಬ್ಯಾಡ್ ಬ್ಯಾಂಕ್ ಖರೀದಿ ಮಾಡಿಕೊಂಡು ಈ ಕಮರ್ಷಿಯಲ್ ಬ್ಯಾಂಕ್ಗಳ ಒಂದು ಸ್ಟ್ರೆಸ್ ಅಥವಾ ಸಾಲವನ್ನು ಅಥವಾ ಲಾಸನ್ನು ಕಡಿಮೆ ಮಾಡಿ ಕಾಲಾನಂತರದಲ್ಲಿ ಈ ಖರೀದಿ ಮಾಡಿದಂತಹ ಬ್ಯಾಡ್ ಅಸೆಟ್ಗಳನ್ನು ಮಾರ್ಕೆಟ್ನಲ್ಲಿ ಸೆಲ್ ಮಾಡುವ ಉದ್ದೇಶದಿಂದ ಬ್ಯಾಡ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಬ್ಯಾಡ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾ ಇರೋದು ಭಾರತದಲ್ಲಿ ಪ್ರಥಮವಾಗಿ ಅಲ್ಲ. ಇದಕ್ಕಿಂತ ಮುಂಚೆ ಫಸ್ಟ್ ಟೈಮ್ 1988ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮೆಲನ್ ಬ್ಯಾಂಕ್ ಈ ಒಂದು ಬ್ಯಾಡ್ ಬ್ಯಾಂಕ್ಗಳ ಸ್ಥಾಪನೆಯನ್ನು ಮಾಡಿತ್ತು. ಆಫ್ಟರ್ ವಿಚ್ ದ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಅದರ್ ಕಂಟ್ರೀಸ್. ಸಾಕಷ್ಟು ಬೇರೆ ದೇಶಗಳಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡಿದ್ದು, ಸ್ವೀಡನ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ ಈ ಬೇರೆ ಬೇರೆ ದೇಶಗಳಲ್ಲಿ ಈ ಬ್ಯಾಡ್ ಬ್ಯಾಂಕ್ಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಇನ್ನು ಈ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ ಹಾಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳನ್ನು ಈ ಬ್ಯಾಂಕ್ಗಳು ಖರೀದಿ ಮಾಡಿ ಅವುಗಳನ್ನು ಮಾರ್ಕೆಟ್ನಲ್ಲಿ ಸೆಲ್ ಮಾಡುತ್ತವೆ ಅಂತ. NPA ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕರೆಂಟ್ಲಿ ಲೋನ್ಸ್ ಇನ್ ವಿಚ್ ದ ಬಾರೋವರ್ಸ್ ಫೇಲ್ ಟು ಪೇ ಪ್ರಿನ್ಸಿಪಲ್ ಆರ್ interest charges within 90 days are classified as non-performing assets and provisioning is made accordingly. ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಏನು ಅಂತಂದರೆ, ಈ ಯಾವುದೇ ವ್ಯಕ್ತಿ ಸಾಲ ತೆಗೆದುಕೊಂಡ 90 ದಿನಗಳವರೆಗೆ ಅದರ ಇಂಟ್ರೆಸ್ಟ್ ಅಥವಾ ಬಡ್ಡಿಯನ್ನು ಅಥವಾ ಪ್ರಿನ್ಸಿಪಲ್ ಅಮೌಂಟನ್ನು ನೀಡದೇ ಹೋದರೆ ಸೊ ಆ ಒಂದು ಅಸೆಟನ್ನು ಬ್ಯಾಂಕ್ಗಳು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೀತಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್.
ಈ ಒಂದು PDF ಗಳು ನಮ್ಮ ಆಯಲ್ಲೇ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಆಗಿರುತ್ತವೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.